ಹಾಯ್ ಗೆಳೆಯರೆ, ಇವತ್ತು ಬೆಳಿಗ್ಗಿನ ಊಟ ನೀವು ನೋಡ್ಬೋದು. ನೋಡಿ, ಬಿಸಿ ಬಿಸಿಯಾಗಿದೆ. ಫ್ರೈ, ನಂಗು ಫ್ರೈ, ಅಂಜಲು ಹಾಗೂ ಇದು ನಾಗ್ಲಿ ಮೀನು ನೋಡಿ, ಹಾಗೂ ಸೈಡಲ್ಲಿ ನಂಚ್ಕೊಳ್ಳೋಕೆ ಉಪ್ಪಿನಕಾಯಿ. ಊಟ ರೆಡಿ ಇದೆ. ಈಗ ನಾವು ಊಟ ಮಾಡ್ತೀವಿ ಬೆಳಿಗ್ಗೆ. ಇದು ಬೆಳಗಿನ ಊಟ. ಇವತ್ತು ನಾವು ಮಂಗಳೂರಿಂದ ಬಂದ್ವಿ ಹೊರಗಡೆ. ಬೆಳಗಿನ ಊಟಕ್ಕೆ ರೆಡಿಯಾಗಿದೆ. ನಮ್ಮ ಕುಕ್ಕರ್ ರೆಡಿ ಮಾಡಿದ್ದೇನೆ. ಸ್ವಲ್ಪ ಟೈಮ್ ಆಗಲಿ ಅಂದ್ಕೊಂಡು ನಿಂತ್ಕೊಂಡಿದ್ವಿ. ಸ್ವಲ್ಪ ಟೈಮ್ ಆಗಲಿ ಅಂದ್ಕೊಂಡು ಫ್ರೈ ಎಲ್ಲ ರೆಡಿ ಮಾಡಿದ್ದೇನೆ. ಬೆಳಗಿನ ಆಲ್ರೆಡಿ ರೆಡಿಯಾಗಿದೆ. ಈಗಲ್ಲಿ ಒಂದು ದೇವರಿಗೆ ಹೂವೆಲ್ಲ ಹಾಕ್ತಾಯಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಅದೆಲ್ಲ ಮಾಡಿದ ನಂತರ ಊಟ ಮಾಡ್ತೀವಿ. ನಾವು ಬೆಳಗ್ಗೆ ಟೈಮಲ್ಲಿ ತಿಂಡಿ ಕಡಿಮೆ, ಬೋಟಲ್ಲಿ ಊಟನೇ ಜಾಸ್ತಿ ಮಾಡೋದು. ಯಾಕೆ ಕೇಳಿದರೆ ನಮಗೆ ಹೆವಿಯಾಗಿ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಬೆಳಗ್ಗೆ ಟೈಮಲ್ಲಿ ಊಟ ಜಾಸ್ತಿ. ಬೋಟಲ್ಲಿ ಪೂಜೆ ಆಗ್ತಾಯಿದೆ. ನೋಡ್ಬೋದು, ಮುಂದ್ಗಡೆ ಹೂವು ಹಾಕಿದ್ದಾರೆ. ಅಲ್ಲಿ ನೋಡಿ, ಮುಂದೆ ಹೂವು ಹಾಕಿದ್ದಾರೆ. ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಊಟ ಅಂತೂ ರೆಡಿ ಇದೆ. ಜನ ಊಟಕ್ಕೆಲ್ಲ ಬಂದಿದ್ದಾರೆ. ಆ ಬಾವುಟಲ್ಲ ಅಣ್ಣ, ಹಿಂದೆ 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 ಬಾವುಟ. ಆ ಬೋಟ್ ಮೇಲೆ ಫ್ಲ್ಯಾಗ್ ಒಂದು ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಹತ್ಕೊಂಡು ಫ್ಲ್ಯಾಗ್ ಚೇಂಜ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮೇಲ್ಗಡೆ ನಿಂತ್ಕೊಂಡು ನಾವು ಫ್ಲ್ಯಾಗನ್ನು ಹಾಕ್ತಾ ಇರೋದು ನೋಡ್ಬೋದು. ನೀವು ಸುತ್ತಲೂ ಸಮುದ್ರ. ಇವತ್ತಷ್ಟೇ ನಾವು ಮಂಗಳೂರಿಂದ ಬಂದ್ವಿ. ಇವಾಗ ಫ್ಲ್ಯಾಗೆಲ್ಲ ಹಾಕಿದ ನಂತರ ನಾವು ಬೆಳಗಿನ ಊಟ ರೆಡಿ ಮಾಡ್ಕೊತೀವಿ. ಊಟ ರೆಡಿ ಇದೆ, ಮಾಡೋದೊಂದೇ ಬಾಕಿ. ಮುಂದ್ಗಡೆ ಒಂದು ಫ್ಲ್ಯಾಗ್ ಹಾಕ್ತಾ ಇದ್ದಾರೆ. ಮುಂದ್ಗಡೆ ಫ್ಲ್ಯಾಗ್ ಅದು ನಮ್ಮ ಓನರ್ ಇರ್ತಾರಲ್ಲ, ಅವ್ರದ್ದು ಒಂದು ಗುರ್ತದು, UF ಅಂತೇಳಿ. ಮುಂದ್ಗಡೆ ನಮ್ಮ ಇಂಡಿಯನ್ ಫ್ಲ್ಯಾಗು ನೀವು ನೋಡ್ಬೋದು. ಒಂದು ಚಿಕ್ಕದಾಗಿ ದಾರ ಕಟ್ತಾ ಇದ್ದಾರೆ.
ಬೋಟ್ನಲ್ಲಿ ಇಂಡಿಯನ್ ಫ್ಲಾಗ್ ಒಂದು ಇರಲೇಬೇಕು ನಮಗೆ, ಇಲ್ಲಾಂದರೆ ನಮಗೆ ಹೊರಗಡೆ ಬಂದವಾಗೆಲ್ಲ ಕಸ್ಟಮರ್ ಸ್ವಲ್ಪ ರಗಳೆ ಮಾಡ್ತಾರೆ. ಎಲ್ಲ ಬೋಟಲ್ಲೇ ಇರುತ್ತೆ ಇಂಡಿಯನ್ ಫ್ಲಾಗ್ ಮಾತ್ರ. ಮುಂದ್ಗಡೆ ಇದರದ್ದು ಫ್ಲಾಗ್ ನಿಲ್ಸಾಯ್ತು, ದಾರವನ್ನು ಕಟ್ತಾ ಇದ್ದಾರೆ ಕೆಳಗಡೆ ಎಲ್ಲ. ಮೇಲ್ಗಡೆಯಿಂದ ನೋಡಲಿಕ್ಕೆ ಸೂಪರ್ ಆಗಿರುತ್ತೆ ಸಮುದ್ರ ಅಲ್ವಾ, ಅಷ್ಟು ಕ್ಲಿಯರ್ ಇದೆ ವಾತಾವರಣ. ಅವರಿಬ್ಬರದು ಬಾವುಟ ಕಟ್ಟಾಯ್ತು, ಇವಾಗ ಫ್ಲಾಗ್ ಹಾಕಾಯ್ತು. ಅವರು ಊಟಕ್ಕೆ ರೆಡಿ ಆಗ್ತಿದ್ದಾರೆ ಇವಾಗ. ಅವರಿಬ್ಬರು ಅಲ್ಲಿ ನೋಡ್ತಾ ಇದ್ದಾರಲ್ಲ, ಅವರಿಬ್ಬರು ಊಟಕ್ಕೆ ರೆಡಿ ಆಗ್ತಿದ್ದಾರೆ. ಇವರಿಬ್ಬರು ಇವಾಗ ಅಷ್ಟೇ ಫ್ಲಾಗ್ ಮೇಲೆ ಇಟ್ಟಿದ್ದಾರೆ.